ನೆರವೇರುತ್ತೆ ಪಾಪ. ಅಂದ್ರೆ ಇವಾಗಲೇ ಸದ್ಯಕ್ಕೆ ಆಗಲ್ಲ, ನೆರವೇರುತ್ತೆ. ಓಕೆ ಈಗ ರಾಯಚೂರಿಂದ ಬಸವನಗೌಡ ಅನ್ನೋರು ಕರೆ ಮಾಡಿದ್ದಾರೆ. ಬಸವನಗೌಡ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಓಕೆ, ಆರ್ಯವರ್ಧನ್ ಅವರು ಇದ್ದಾರೆ, ಅವ್ರಿಗೆ ಪ್ರಶ್ನೆಯನ್ನ ಕೇಳಿ ನಿಮ್ದು. ಗುರುಗಳೇ ನಮಸ್ತೆ. ನಮಸ್ತೆ, ಹೇಳಿ ಸರ್. ನಮ್ಮ ಮಾನಿ ತಾಲೂಕಿನಿಂದ ಮಾತಾಡೋದು. ಮಾತಾಡಿ ಸರ್. ಸರ್, ನಾವು ಅಂಪೈ ಸಾವ್ಕರ್ ಅಂತಂದು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಿಂತಿರೋದು. ನೀವೇ ಅಭ್ಯರ್ಥಿನಾ? ಅಲ್ಲ ಸರ್, ಅಂಪೈ ಸಾವ್ಕರ್ ಅವರ ನಾವು ಕಾರ್ಯಕರ್ತ ಸರ್ ಕಾಂಗ್ರೆಸ್. ಹೇಳಿ ಮಾತಾಡಿ. ಸರ್, ಅಂಪೈ ಸಾವ್ಕರ್ ಅವರು ವಿನ್ ಆಗ್ಬೋದಾ? ಕಾಂಗ್ರೆಸ್ಸಾ? ಹೌದು ಸರ್, ಆಲ್ರೆಡಿ ನಿಮ್ಮ ಟಿವಿಯಲ್ಲಿ ಕೂಡ ಅವರು ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತಾನೆ ತೋರಿಸ್ತಾ ಇರೋದು. ಹೌದಾ? ಹೌದು ಸರ್. ಸರಿ, ಅವ್ರ ಡೇಟ್ ಆಫ್ ಬರ್ತ್ ಜ್ಞಾಪನ ಇದೆಯಾ? ಸರ್, ಡೇಟ್ ಆಫ್ ಬರ್ತ್ ಇಲ್ಲ, ಆದ್ರೂ ಹೇಳ್ಬೇಕ ಅವ್ರ ರಿಸಲ್ಟ್. ಡೇಟ್ ಆಫ್ ಬರ್ತ್ ಇಲ್ಲ ಸರ್, ಆದ್ರೂ ನೀವು ರಿಸಲ್ಟ್ ಹೇಳ್ಬೇಕು ಅವ್ರದ್ದು. ಹೇಳೇ ಬಿಡೋಣ. ಓಲಿ ಅವ್ರು ನಿಂತಿದ್ದು ದಿನ ಗೊತ್ತಾ? ಯಾವತ್ತು ನಿಂತ್ಕೊಂಡು ನಾಮಿನೇಷನ್ ಮಾಡಿದ್ದಿನ? ನಾಮಿನೇಷನ್ ಸರ್ ಲಾಸ್ಟ್ ಡೇಟ್ ನೋಡಿ ಸರ್, ಅದೇ ಲಾಸ್ಟ್ ಡೇ. ಅದೇ ಲಾಸ್ಟ್ ಡೇ ಅಂದ್ರೆ ಹಿಂದಿನ ದಿವಸ ಆಗುತ್ತೆ ಹಂಗಾರೆ. ಅದು ಸರ್, ಅದು ನಾಮಿನೇಷನ್ ಲಾಸ್ಟ್ ಡೇ, ಅವತ್ತು ಡೇಟ್ ನನಗೆ ನೆನಪಿಲ್ಲ. ಅವ್ರ ಮನೆ ದೇವ್ರು ಯಾವ್ದು? ಇದು ರಂಗನಾಥ್ ಸರ್. ನಿಮ್ಮನೆ ದೇವರು ಮಲ್ಲಿಕಾರ್ಜುನ್. ಓಹೋ, ಗ್ಯಾರಂಟಿ ಗೆಲ್ತಾರೆ ಬಿಡಿ. ಗ್ಯಾರಂಟಿ ಗೆಲ್ತಾರ. ರಾಘವನ ಸ್ವಾಮಿ ದೇವಸ್ಥಾನಕ್ಕೆ ಅರ್ಕೆ ಕಟ್ಕೊಳ್ಳಿ, ಮಂತ್ರಾಲಯ ಹೋಗ್ಬಿಟ್ಟು ಬರ್ರಿ, ಅಲ್ಲೇ ಬಹಳ ಒಳ್ಳೇದಾಗುತ್ತೆ. ಓಕೆ, ಥ್ಯಾಂಕ್ ಯು ಬಸವನಗೌಡ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ, ಒಟ್ಟಾರೆ ಈಗ ನೀವು ಹೇಳೋ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಬಿಜೆಪಿಗೆ ಈ ಬಾರಿ ನೀವು ಹೇಳಿರೋ ಪ್ರಕಾರ ಯಾವುದೇ ರಾಶಿಗಳಿಂದ ಅನುಗುಣವಾಗಿ ಅಥವಾ ಸಂಖ್ಯೆಗಳ ಅನುಗುಣ ಕೂಡ ಅದೃಷ್ಟ ಚೆನ್ನಾಗಿಲ್ಲ, ಅಷ್ಟೊಂದು ಚೆನ್ನಾಗಿ. ಬಹುಶಃ ವಿರೋಧ ಪಕ್ಷದಲ್ಲಿ ಕೂರುವಂತ ಸಾಧ್ಯತೆಗಳಿದೆ. ಹಾಗೇನೆ ನೀವು ಹೇಳಿದ್ರೆ ಯಡಿಯೂರಪ್ಪ ಅವರಿಗೆ ಎಲ್ಲರೂ ಅವರ ಸುತ್ತ ಇರೋರಿಗೆ ಅಧಿಕಾರ ಸಿಗುತ್ತೆ, ಯಡಿಯೂರಪ್ಪ ಅವರು ಸಿಗೋದಿಲ್ಲ. ಸೊ ಯಡಿಯೂರಪ್ಪ ಅವರಿಗೆ ಅಧಿಕಾರ ಸಿಗಲ್ಲ ಅಂತಂದ್ರೆ ಅವ್ರು ಸುಮ್ಮನೆ ಇರ್ತಾರ? ಅವ್ರು ಸುಮ್ಮನೆ ಇರಕ್ಕೆ ಅವ್ರು ಯಾರು? ಎಲ್ಲ ಗ್ರಹಗಳು ಕೊಡೋದು. ಯಾರಿಗೆ ಆಸೆ ಇಲ್ಲ ಸರ್, ನನಗಿಲ್ವ ಮುಖ್ಯಮಂತ್ರಿ ಆಗ್ಬೇಕಂದ್ರೆ? ನಿಮಗಿರಲ್ವಾ? ಇಲ್ಲ ನಾವು ಉನ್ನತ ವ್ಯಕ್ತಿ ಆಗಂತ ಯಾರಿಗಿಲ್ಲ? ಎಲ್ಲರಿಗೂ ಇದೆ. ಹಂಗ ಇರೋದನ್ನ ತಂದು ಕೊಡಕ್ಕೆ ಗ್ರಹಗಳೇ ಕಾರಣ, ವ್ಯಕ್ತಿ ಯಾರು ಅಲ್ಲ. ವ್ಯಕ್ತಿಗೆ ಪವರ್ ಇಲ್ಲ. ಯಡಿಯೂರಪ್ಪ ಅವರು ಇಷ್ಟಿಂದ ತಂದು ಕೊಟ್ಟಿದ್ದಲ್ಲ ಗ್ರಹಗಳು ಕೆಲಸ ಮಾಡ್ದಂಗೆ ಅವ್ರು ಮಾಡ್ತಾ ಬಂದ್ರು. ಅವ್ರಿಗೆ ತೊಂದರೆ ಸಿಕ್ಕಿಸ್ತು ಗ್ರಹಗಳು, ಅವ್ರಿಗೆ ರಾಜಯೋಗ ತಂದು ಕೊಡ್ತು, ರಾಜಯೋಗದಿಂದ ಮತ್ತೆ ಇಳಿದು ಮತ್ತೆ ಇನ್ನೊಬ್ನಿಗೆ ರಾಜಯೋಗ ತರಿಸ್ಕೊಟ್ರು. ಇದೆಲ್ಲ ಯಡಿಯೂರಪ್ಪರಿಂದ ಯೋಗ ಬಂತು. ಯಡಿಯೂರಪ್ಪರಿಗೆ ನಕ್ಷತ್ರಾಧಿಪತಿ ನೋಡಿ, ಇವತ್ತು ಜಗತ್ತಲ್ಲಿ ಹೇಳ್ತೀನಿ, ಇದನ್ನ ನಾನು ಚೆನ್ನಾಗಿ ಹೇಳಾಗಿದೆ, ಅದು ಮಾಧ್ಯಮದಲ್ಲಿ ಹೇಳಾಗಿದೆ. 6ನೇ ತಿಂಗಳು ಸದಾನಂದ ಗೌಡರಿಗೆ ಇಳಿಯಂತ ಇದ್ದೇ ಇದೆ. ಇದು ಸದಾನಂದ ಯಡಿಯೂರಪ್ಪ ಅವರಿಂದಲೇ ಕಾರಣ ಅಂತ. ಯಾಕೆ ಹಿಂಗಾಯ್ತು ಅಂದ್ರೆ, ಇವ್ರದೇ ಒಂದು ಪಾಯಿಂಟ್ ಕೊಡ್ತೀನಿ, ಒಂದೇ ಒಂದು ಪಾಯಿಂಟು. ಸದಾನಂದ ಗೌಡರದು ಮೇಷರಾಶಿ, ಅಶ್ವಿನಿ ನಕ್ಷತ್ರ ನೋಡಿ. ಇವರಿಬ್ರು ಒಳ್ಳೆ ಮಜಾ ಇದೆ. ಇವ್ರು 18ನೇ ತಾರೀಕು ಕೊಟ್ಟಿರೋದು, ಇವ್ರು 27ನೇ ತಾರೀಕು ಕೊಟ್ಟಿರೋದು. ಸದಾನಂದ ಗೌಡರು 18ನೇ ತಾರೀಕು ಕೊಟ್ಟಿರೋದು, ಮತ್ತೆ HD ದೇವೇಗೌಡರು ಕೂಡ 18ನೇ ತಾರೀಕು ಕೊಟ್ಟಿರೋದು. ಅವರು ರಾಷ್ಟ್ರದಲ್ಲಿ ಸೆಂಟ್ರಲ್ ಇಂದ ಇಳಿದಾಗ 31ನೇ ತಾರೀಕು ವೀಕೆಸ್ಟ್ ಡೇಟು. ಯಡಿಯೂರಪ್ಪ ಪಕ್ಷ ಬಿಟ್ಟಾಗ್ಲೂ 31ನೇ ತಾರೀಕು ಅವರು. ಆದ್ರೆ ಇವ್ರು ಇಬ್ರು ಬಿಟ್ಟು ಒಂದು ಪಕ್ಷ ಕಟ್ಟಾರೆ. ಇದೇನಪ್ಪ ಈ ಡೇಟ್ ಇದಕ್ಕೂ ಏನೋ ಒಂದು ಸಂಬಂಧ ಇದೆ ಕಣ, ನನಗೆ ಗೊತ್ತಿಲ್ಲ. ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ. 31 ವೀಕೆಸ್ಟ್ ಡೇಟು. ಆದ್ರೆ ವೀಕೆಸ್ಟ್ ಡೇಟ್ ಇಳ್ಬಿಟ್ಟು ನಾನು ಅನ್ನೋದೊಂದು ಬಂದ್ಬಿಡುತ್ತೆ ನೋಡಿ. ಒಬ್ಬ ವೀಕ್ ಆಯ್ದವನಿಗೆ ನಾನು ಅನ್ನೋದೊಂದು ಹೆಂಗ್ ಬರುತ್ತೆ, ಹಂಗೆ ಇವ್ರಿಗೆ ನಾನು ಅನ್ನೋದು ಹೆಂಗ್ ಬಂದ್ಬಿಟ್ಟು ಒಂದು ಪಕ್ಷ ಕಟ್ಟಿದ್ರು. ಅವರು ಕೂಡ ಪಕ್ಷ ಬದಲಾವಣೆ ಮಾಡಿದ್ರು. ಇವ್ರಿಗೆ ಯಾಕೆ ಒಂದೇ ಸರಿ ತೊಂದರೆ ಆಯ್ತು? ಸದಾನಂದ ಗೌಡರಿಗೆ ಇವ್ರಿಗೂ ಯಡಿಯೂರಪ್ಪ ಕ್ರಾಶ್ ಆಗಿ ಡೌನ್ ಆಗೋ ಕಾರಣ ಏನಂದ್ರೆ, ಮೇಷರಾಶಿಯಾಧಿಪತಿ ಕನ್ಯಾ ರಾಶಿ ಬಂದ, ರಾಶಾಧಿಪತಿ 6ನೇ ಮನೆಗೆ ಬಂದು ಯಡಿಯೂರಪ್ಪರಿಗೆ 11ನೇ ಮನೆಗೆ ಬಂದು ಒಂದು ಒಳ್ಳೆ ರಾಜ್ಯ. ಓಕೆ ಆರ್ಯವರ್ಧನ್ ಅವರು ಧನ್ಯವಾದ. ಸಾಕಷ್ಟು ವಿಚಾರಗಳು ಹಂಚ್ಕೊಂಡ್ರಿ. ರಾಜಕೀಯ ಯಾವ ಪಕ್ಷ ಬರುತ್ತೆ ಅನ್ನೋದು ಕೂಡ ಹೇಳಿದಿರಾ, ಹಾಗೆ ಯಾರು CM ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಸುಳಿವನ್ನು ನೀಡಿದಿರಾ. ಧನ್ಯವಾದ ನಿಮಗೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಭವಿಷ್ಯ ವಿತ್ ಆರ್ಯವರ್ಧನ್. ಸಮಯ ಸದಾ ನಿಮ್ಮೊಂದಿಗೆ. ಚಾರ್ಜ್ ಶೀಟ್ ಇಂದು ರಾತ್ರಿ 8:30ಕ್ಕೆ. ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಕನ್ನಡ ನ್ಯೂಸ್ ಚಾನೆಲ್, ಕನ್ನಡಿಗರ ಮೊಟ್ಟ ಮೊದಲ ಸುದ್ದಿವಾಹಿನಿ. ಸಮಯ 24x7 ಅಂದ್ರೆ ಟೀಮ್ ಶೋ. ಒನ್ ಮ್ಯಾನ್ ಶೋನೂ ಅಲ್ಲ, ಸೆಲೆಬ್ರಿಟಿ ಶೋನೂ ಅಲ್ಲ. ಹಿಡಿಯೋದ್ ಕಲ್ಸಿದೋರೆ ಮತ್ತೆ ಹಿಡಿತಾರೆ. ಬ್ರಹ್ಮವಿದ್ಯೆ ಬಲ್ಲೋರು ಮುಂದೆ ಮಾತ್ರ ನೋಡ್ತಾರೆ.
ಬ್ರಹ್ಮಾಸ್ಮಿ. ವೀಕ್ಷಿಸಿ ಸೆಕೆಂಡ್ ಶೋ ಇಂದು ರಾತ್ರಿ 7:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬೆಂಗಳೂರಲ್ಲಿ ಮನೆ ಕಟ್ಟಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಯುಟಿಸಿಯೊಂದಿಗೆ ಕೈಜೋಡಿಸಿ ನಿಮ್ಮ ಕನಸನ್ನು ನನಸಾಗಿಸಿ. In all stages of life, Tavanam Jewelers, Bangalore. For free visit call 08049113333 or visit sancity.biz. ಅಂದದ ರೇಷ್ಮೆಯ ಸೊಬಗು ಕಾವ್ಯವಾಗಿ ಬರುತ್ತಿದೆ ರೇಷ್ಮೆಯ ಪರಂಪರೆ RMKV. ಜೈಪುರ್ ಜೆಮ್ಸ್ ಅಂಡ್ ಜುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ನಾಳೆ ಚುನಾವಣಾ ಫಲಿತಾಂಶದ ಟೆನ್ಷನ್ ನೀವು ಬಿಡಿ, ಟೆನ್ಷನ್ ನಾವು ತಗೊಳ್ಳುತ್ತೇವೆ. ಕ್ಷಣ ಕ್ಷಣದ ಅಂಕಿಅಂಶ ನಾವು ಕೊಡ್ತೇವೆ. ಬೆಳಗ್ಗೆ 7ರಿಂದ ರಾತ್ರಿ 11ರವರೆಗೆ ವೀಕ್ಷಿಸುತ್ತಲೇ ಇರಿ. ಸಮಯ ಸದಾ ನಿಮ್ಮೊಂದಿಗೆ. ಕೌಂಟಿಂಗ್ ಸ್ಟಾರ್ಟ್ ಆಯ್ತಾ? ಯಾರು ಲೀಡ್ ನಲ್ಲಿದ್ದಾರೋ? ಆ ಕ್ಯಾಂಡಿಡೇಟ್ ಕತೆ ಎಂತಾಯ್ತು? ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸೀಟು? ಕೌಂಟಿಂಗ್ ಎಲ್ಲಿವರೆಗೂ ನಡ್ತೈತಂತು? ಟೆನ್ಷನ್ ಕೊಡ್ಬೇಡ, ಬೇಗ ಹೇಳು. ನೀ ಎಲ್ಲಿದೆಯೋ? ನಾ ಮನೇಲಿದ್ದೀನಿ ಕಡ್ಲಾ. ಹಾಗಾದ್ರೆ ಸಮಯ ನೋಡು, ಎಲ್ಲ ಗೊತ್ತಾಗುತ್ತೆ ನಿಂಗೇನೆ. ಮೇ 8ಕ್ಕೆ ಚುನಾವಣಾ ಫಲಿತಾಂಶ ಬೆಳಗ್ಗೆ 7ರಿಂದ. ಟೆನ್ಷನ್ ಬಿಡಿ, ಸಮಯ ನೋಡಿ. ಕ್ಷಣ ಕ್ಷಣದ ಅಪ್ಡೇಟ್ ನಾವು ಕೊಡ್ತೀವಿ. ಸಮಯ ಸದಾ ನಿಮ್ಮೊಂದಿಗೆ. ಚಾರ್ಜ್ ಶೀಟ್ ಇಂದು ರಾತ್ರಿ 8:30ಕ್ಕೆ. ಇದು ಕರುನಾಡು, ಕನ್ನಡಿಗರ ಬೀಡು. ಇಂದು ಬಾಡಿ ಹೋಗುತ್ತಿದೆ. ಹೇಳುವವರಿಲ್ಲ, ಕೇಳುವವರಿಲ್ಲ. ಎಲ್ಲೆಡೆ ಎಲ್ಲವೂ ಅಯೋಮಯ. ವ್ಯವಸ್ಥೆ ಕುಸಿಯುತ್ತಿದೆ. ಲಾಲಸೆ, ಸ್ವಾರ್ಥ, ಭ್ರಷ್ಟಾಚಾರ, ದೌರ್ಜನ್ಯ ತಾಂಡವವಾಡುತ್ತಿದೆ. ಸಮಾಜ ತತ್ತರಿಸುತ್ತಿದೆ. ಇವೆಲ್ಲವನ್ನು ಪ್ರಶ್ನಿಸುವವರು ಯಾರು? ಜನರ ಪರ ನಿಲ್ಲುವವರು ಯಾರು? ಯಾವುದೇ ಮರ್ಜಿ ಇಲ್ಲದೆ, ಯಾವುದೇ ಮುಲಾಜಿಲ್ಲದೆ ಅದೇ ನಾವು, ಕನ್ನಡಿಗರ ಮೊಟ್ಟ ಮೊದಲ ಸುದ್ದಿವಾಹಿನಿ. ಸಮಯ 24x7. ಮುಲಾಜೆ ಇಲ್ಲ. ನಮಸ್ತೆ. ಪತ್ರಕರ್ತರ ಕಣ್ಣಲ್ಲಿ ಈ ಬಾರಿಯ ಚುನಾವಣೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿಯ ಚುನಾವಣೆ ಹಲವಾರು ರೀತಿಯಲ್ಲಿ ತನ್ನದೇ ಆಗಿರತಕ್ಕಂಥ ವಿಭಿನ್ನ ಮತ್ತು ವಿಶಿಷ್ಟವಾದ ಅಂಶಗಳನ್ನು ಹೊತ್ತುಕೊಂಡು ಬಂತು. ಮತದಾನವೂ ಕೂಡ ನಡೆದು ಬಿಡ್ತು. ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಮತ ಎಣಿಕೆಗೆ ಬಾಕಿ ಇದೆ. ಕೆಲವೇ ಗಂಟೆಗಳು ಮಾತ್ರ ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧರಿಸೋದಕ್ಕೂ ಕೂಡ ಬಾಕಿ ಇದೆ. ಅದಕ್ಕೆ ಕಾರಣವಾಗಿರತಕ್ಕಂಥದ್ದು ಹಲವಾರು ಅಂಶಗಳಿದ್ದಾವೆ. ಈ ಬಾರಿಯ ಚುನಾವಣೆ ನಿಜವಾಗ್ಲೂ ಅತ್ಯುತ್ತಮ ಚುನಾವಣೆಯೇ ನಡೀತಾ, ಅಂದ್ರೆ ಚುನಾವಣೆ ಲೆಕ್ಕದಲ್ಲಿ ತೆಗೆದುಕೊಳ್ಳೋದಾದ್ರೆ, ಜೊತೆಗೆ ಚುನಾವಣಾ ಆಯೋಗದ ಪಾತ್ರ ಏನು, ಚುನಾವಣಾ ಆಯೋಗ ಯಾವ ರೀತಿಯ ಒಳ್ಳೆಯ ಪ್ರಯತ್ನಗಳನ್ನು ಮಾಡಿತು, ಜನ ಪ್ರತಿಕ್ರಿಯೆ ಯಾವ ರೀತಿ ಸಿಕ್ತು, ಜೊತೆಗೆ ರಾಜಕೀಯ ಪಕ್ಷಗಳಿಗೆ ಯಾವ ರೀತಿಯ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು, ಯಾರಿಗೆ ಯಾವ ತರಹದ ಪರವಾದ ಒಲವು ಬೆಂಬಲ ವ್ಯಕ್ತವಾಗುತ್ತೆ, ಜೊತೆಗೆ ರಾಜ್ಯದ ಯಾವ ಭಾಗದಲ್ಲಿ ಯಾವ ರೀತಿಯ ಯಾವ ಪಕ್ಷದ ಪರವಾದ ಅಲೆ ಮತ್ತು ವಿರುದ್ಧವಾದ ಅಲೆ ಇರುತ್ತೆ. ಈ ಚುನಾವಣೆ ಅಥವಾ ಈ ಬಾರಿಯ ಮತದಾನ ಇದೆಯಲ್ಲ, ಅದು ವ್ಯಕ್ತಿಗತವಾದ ವ್ಯಕ್ತಿಯ ಮೇಲಿನ ಪ್ರೀತಿಯ ಮತದಾನವ, ಅಥವಾ ಪಕ್ಷದ ಮೇಲಿನ ಪ್ರೀತಿಯ ಮತದಾನವ, ಅಥವಾ ಸಾರ್ವಜನಿಕರ ಮತದಾರರ ಅಗತ್ಯಗಳ ಕುರಿತಂತೆ ಇರತಕ್ಕಂಥ ಮತದಾನವ, ಅದು ಇಶ್ಯೂ ಬೇಸ್ಡ್ ಅಥವಾ ಒಂದು ಪರ್ಸನ್ ಓರಿಯೆಂಟೆಡ್ ಅನ್ನುವಂಥದ್ದು ಕೂಡ ಬಹಳಷ್ಟು ನಾಳೆ ಅದಕ್ಕೆ ಉತ್ತರವನ್ನ ಸಿಗಲಿದೆ. ಹಾಗಾಗಿ
ಈ ಎಲ್ಲಾ ಪ್ರಕ್ರಿಯೆಯನ್ನ ಅಂದ್ರೆ ಯಾವಾಗ ಚುನಾವಣಾ ಆಯೋಗ ಈ ಚುನಾವಣೆಗಾಗಿ ತನ್ನ ಒಂದು ದಿನಾಂಕವನ್ನ ಪ್ರಕಟ ಮಾಡುತ್ತೋ ಅಂದಿನಿಂದಲೇ ಯುದ್ಧೋಪಾದಿಯಲ್ಲಿ ರಾಜಕೀಯ ಪಕ್ಷಗಳಿಗಿಂತಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ರಾಜ್ಯದ ಎಲ್ಲಾ ಪತ್ರಿಕೆಗಳು, ಎಲ್ಲಾ ಮಾಧ್ಯಮದವರು, ಎಲ್ಲಾ ಪತ್ರಕರ್ತರು, ಎಲ್ಲಾ ವರದಿಗಾರರು ಕೂಡ ಯುದ್ಧೋಪಾದಿಯಲ್ಲಿ ಈ ಚುನಾವಣೆಯ ವರದಿ ಮಾಡ್ತಾ ಬಂದಿದ್ದಾರೆ. ಎಲ್ಲರಿಗಿಂತ ವಿಭಿನ್ನವಾಗಿ ಸಾಮಾನ್ಯ ಜನರಿಗೆ ಸಾಮಾನ್ಯವಾದ ಬಹಳ ಸರಳವಾದ ವಿಷಯಗಳನ್ನು ಕೂಡ ಮುಟ್ಟಿಸುವಲ್ಲಿ ಎಲ್ಲ ಮಾಧ್ಯಮದವರು ಕೂಡ ತಮ್ಮ ಕೈಲಾದಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾಗಾಗಿ ಇಡೀ ಚುನಾವಣೆಯನ್ನ ರಾಜಕಾರಣಿಗಳ ದೃಷ್ಟಿಯಿಂದ ನೋಡೋದು ಒಂದಾದ್ರೆ, ಸಾಮಾನ್ಯ ಜನರ ದೃಷ್ಟಿಯಿಂದ ನೋಡುವಂಥದ್ದು ಇನ್ನೊಂದಾಗುತ್ತೆ. ಆದರೆ ಪ್ರಮುಖವಾಗಿ ಸಾಮಾನ್ಯ ಜನರು, ರಾಜಕಾರಣಿಗಳು, ರಾಜಕಾರಣ, ಪಕ್ಷ, ಚುನಾವಣೆ ಇವೆಲ್ಲರಿಗೂ ಕೂಡ ಸಾಕ್ಷೀಭೂತರಾಗಿರ್ತಕ್ಕಂಥವರು ಮಾಧ್ಯಮದವರು. ಹಾಗಾಗಿ ಮಾಧ್ಯಮದವರ ಕಣ್ಣಲ್ಲಿ, ಅದರಲ್ಲೂ ಕೂಡ ಆಯಾ ಒಂದು ಕೆಲವು ಮಾಧ್ಯಮದವರ ಪ್ರಮುಖರ ಕಣ್ಣಲ್ಲಿ ಈ ಚುನಾವಣೆ ಹೇಗೆ ಅನ್ನೋದ್ರ ಕುರಿತಂತೆ ನಾವಿವತ್ತು ಚರ್ಚೆಯನ್ನು ನಡೆಸ್ತಾ ಇದ್ವಿ. ಚುನಾವಣಾ ಅಂದ್ರೆ ಪತ್ರಕರ್ತರ ಕಣ್ಣಲ್ಲಿ ಚುನಾವಣೆ, ಈ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ. ಪತ್ರಕರ್ತರ ಕಣ್ಣಲ್ಲಿ ಚುನಾವಣೆ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಹಲವಾರು ಪತ್ರಕರ್ತರು ನಮ್ಮ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಅವರದೇ ಆಗಿರತಕ್ಕಂತಹ ಒಳ ನೋಟಗಳನ್ನ, ವಿಮರ್ಶಾ ದೃಷ್ಟಿಯನ್ನ, ತಮ್ಮದೇ ಆಗಿರತಕ್ಕಂತಹ ಅನುಭವ ಮತ್ತು ಅನುಭವದ ಮತ್ತು ಇಲ್ಲಿವರೆಗೂ ಆಗಿರತಕ್ಕಂಥ ಅವರ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತ ಏನ್ ಹೇಳ್ತಾರೆ, ವಿಶೇಷ ಅನುಭವಗಳು ಕೂಡ ನಮ್ಮೊಂದಿಗೆ ಅವರು ಬಿಚ್ಚಿಡ್ತಾರೆ. ಹಾಗಾಗಿ ಈ ಒಂದು ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ನಾನು ಹಬೀಬ್ ದಂಡಿ, ನನ್ನೊಂದಿಗೆ ಪ್ರಮುಖವಾಗಿ ಸ್ಟುಡಿಯೋದಲ್ಲಿದ್ದಾರೆ ಇಬ್ಬರು ಹಿರಿಯ ಪತ್ರಕರ್ತರು, ನಮ್ಮ ಎಂದಿನ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ರವಿ ಹೆಗಡೆ ಅವರು, ಉದಯವಾಣಿಯ ಸಮೂಹ ಸಂಪಾದಕರು ನಮ್ಮೊಂದಿಗಿದ್ದಾರೆ. ರವಿ ಹೆಗಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬ ಹಿರಿಯ ಪತ್ರಕರ್ತರು ಕೂಡ ನಮ್ಮೊಂದಿಗೆ ಇದ್ದಾರೆ ಈಗ ಸ್ಟುಡಿಯೋದಲ್ಲಿ, ಶಾಂತಾರಾಮ್ ಅವರು, ಸ್ಥಾನಿಕ ಸಂಪಾದಕರು, ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಗಲಕೋಟೆಯಿಂದ ಕೇವಲ ಬೆಂಗಳೂರು ಬೇಸ್ಡ್ ಅಷ್ಟೇ ನೋಡ್ತೀರಪ್ಪ ನೀವು, ಬೆಂಗಳೂರು ಪತ್ರಕರ್ತರ ಮಾತಾಡೋದಷ್ಟೇ ರಾಜಕಾರಣ ಆಗುತ್ತಾ, ಸತ್ಯ ಆಗುತ್ತಾ, ರಾಜ್ಯದ ಇತರೆ ಮೂಲಗಳಲ್ಲಿರೋರ್ನ ನೀವು ಮರ್ತೆ ಬಿಡ್ತೀರಾ? ಇಲ್ಲಿನ ಹೇಗೆ ದೆಹಲಿನಲ್ಲಿ ಕೂತು ರಾಜ್ಯದ ಪರಿಸ್ಥಿತಿಯನ್ನ ಪರಿಪೂರ್ಣವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಬೆಂಗಳೂರಿನಲ್ಲೂ ಕೂತು ರಾಜ್ಯದ ಎಲ್ಲ ಮೂಲೆ ಮೂಲೆಯ ಪರಿಸ್ಥಿತಿಗಳನ್ನ ಪರಿಪೂರ್ಣವಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ನಮ್ಮ ಜಿಲ್ಲಾವಾರು ಪತ್ರಕರ್ತರಲ್ಲೂ ಕೂಡ ಮನೆ ಮಾಡಿದೆ. ಬಹುತೇಕ ಅದು ಸರಿ ಅನ್ನುವಂಥ ಅಭಿಪ್ರಾಯನೂ ಕೂಡ ಹೌದು. ಹಾಗಾಗಿ ನಾವು ಈ ಒಂದು ಚರ್ಚೆಯಲ್ಲಿ ಅಂದ್ರೆ ಬೇರೆ ಬೇರೆ ಜಿಲ್ಲೆಯ ಪ್ರಮುಖ ಪತ್ರಕರ್ತರನ್ನು ಕೂಡ ನಮ್ಮ ಒಂದು ಈ ಚರ್ಚೆಯಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಬಾಗಲಕೋಟೆಯಿಂದ ರಾಮ ಮನಗೋಳಿ ಮಾಧ್ಯಮ ಅಕಾಡೆಮಿ ಸದಸ್ಯರು ಇದ್ದಾರೆ, ಅವರು ಪತ್ರಕರ್ತರು ಕೂಡ ಹೌದು, ಅವರು ನಮ್ಮೊಂದಿಗೆ ಇರ್ತಾರೆ. ರಾಮ ಮನಗೋಳಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ರವಿ ಹೆಗಡೆ ಸರ್, ಈ ಬಾರಿಯ ಚುನಾವಣೆ ಒಂದು ರೀತಿಯ ವಿಶೇಷತೆ, ಬಹಳ ಪ್ರಮುಖವಾಗಿ ಹೇಳ್ಬಿಡ್ತೀನಿ. 71.29% ಮತದಾನ. ಕಳೆದ 35 ವರ್ಷಗಳಲ್ಲಿ ಆಗದೇ ಇರುವಷ್ಟು ಮತದಾನ ಈ ಬಾರಿ ಆಗಿದೆ. ಹಾಗಾಗಿ ಒಟ್ಟಾರೆ ಸಾಧ್ಯಾಸಾಧ್ಯತೆಗಳನ್ನ ನಂತರ ಚರ್ಚೆ ಮಾಡೋಣ. ಒಟ್ಟಾರೆ ಈ ಒಂದು ದಾಖಲೆಯ ಮತದಾನ ಆಗಿದೆ ಅನ್ನುವಂಥದ್ದು ಇವತ್ತಿನ ನಮಗೆ ಒಂದು ಖುಷಿ. ಪ್ರಜಾತಂತ್ರ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಮಟ್ಟದ ಖುಷಿ, ಹೆಚ್ಚಿನ ಮತದಾನ ಆಗಿದೆ ಅನ್ನುವಂಥದ್ದು. ಈ ಕುರಿತಂತೆ ತಮ್ಮ ಅಭಿಪ್ರಾಯ? ಇಲ್ಲ, ನೀವು ಹೇಳಿದಂಗೆ ಇದು ಖುಷಿಯ ಸಮಾಚಾರ ಹೌದು. ನಮ್ಮ ಮತದಾನ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಜನ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಅರ್ಥ. ಆದ್ರೆ ನಾವಿಲ್ಲಿ ಗಮನಿಸಬೇಕಾಗಿದ್ದು ಒಂದು 71 ಎಷ್ಟೋ ಇದೆಯಲ್ಲ, 29 ಇದೆಯಲ್ಲ, ಲಾಸ್ಟ್ 35 ವರ್ಷದಲ್ಲೇ ಇದೊಂದು ದಾಖಲೆಯ ಮತದಾನ. ಕರ್ನಾಟಕದ ಇತಿಹಾಸ ತಗೊಂಡ್ರೆ ಇದು 2ನೇ ಹೈಯೆಸ್ಟ್. ಈ ಕರ್ನಾಟಕ ಚುನಾವಣೆ ಯಾವಾಗ ಸ್ಟಾರ್ಟ್ ಆಯ್ತಲ್ಲ ಆವಾಗಿಂದನು ಕಂಪೇರ್ ಮಾಡಿದ್ರೆ ಇದು 2ನೇ ಹೈಯೆಸ್ಟ್ ಅನ್ನೋದಲ್ಲ ತುಂಬಾ ಸಂತೋಷದ ಸಮಾಚಾರ. ಇದು ಇಡೀ ಕರ್ನಾಟಕದಲ್ಲಿರೋ ಜನಸಂಖ್ಯೆಯ 71% ಅಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಇದು ಮತದಾರರ ಪಟ್ಟಿಯಲ್ಲಿ ಇರುವಂತಹ 71.29. ಮತದಾರರ ಪಟ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ? 4,36,000 ಚಿಲ್ಲರೆ ಇದೆ. 36 ಲಕ್ಷ, 4,36 ಲಕ್ಷ ಜನ ಇದೆ. ಅಂದ್ರೆ ಇನ್ನು 1.5 ಕೋಟಿ ಜನ ಈ ಮತದಾರರ ಪಟ್ಟಿಯಲ್ಲಿ ಇಲ್ಲ. ಮತದಾರರ ಪಟ್ಟಿಯಲ್ಲಿ ಸ್ವಲ್ಪ ಡೂಪ್ಲಿಕೇಟ್ಸ್ ಕೂಡ ಇದ್ದಿರ್ಬೋದು, ನಕಲಿ ಇದ್ದಿರ್ತಾರೆ. ಸೊ ಹಂಗಾಗಿ ನಾವು ಇದನ್ನೆಲ್ಲ ಪರಿಗಣನೆ ಮಾಡಿದ್ರು ಇಟ್ಸ್ 71.29 ಇಸ್ ವೆರಿ ಗುಡ್, ವಿ ಆರ್ ಹ್ಯಾಪಿ. ಆದ್ರೆ ನಮ್ಮ ಇದ್ರಲ್ಲಿ ಹಂಗಾದ್ರೆ 100% ಯಾಕಾಗಲ್ಲ ಅಂತ, 100% ಮತದಾನ ಆಗೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾರೊಬ್ಬನು ಇರ್ತಾರೆ ಇವತ್ತಿಲ್ಲಿ, ಯಾವ್ದೋ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿರ್ತಾರೆ, ಹಂಗಾಗಿ ಅವ್ರು ಓಟ್ ಹಾಕಕ್ಕಾಗಲ್ಲ. ಇನ್ನೊಬ್ರು ಆರಾಮಿರಲ್ಲ, ಅವ್ರು ಬರಲ್ಲ. ಸೊ ಈ ರೀತಿಯಾದಂತ ಬೇರೆ ಬೇರೆ ಕಾರಣಗಳಿರುತ್ತೆ. ಅಥವಾ ಯಾರೋ ಒಬ್ರಿಗೆ
ವೋಟ್ ಹಾಕ್ಬೇಕು ಅಂತ ಇರುತ್ತೆ, ಆ ಮೊಮೆಂಟ್ ಅಲ್ಲಿ ಮತದಾರರ ಪಟ್ಟಿಯಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿರಲಿಲ್ಲ. ಇನ್ನು ಕೆಲವರಿಗೆ ಆ ಮತದಾರರ ಬೆಂಗಳೂರಂತ ಪ್ರದೇಶದಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲಿ ವೋಟ್ ಹಾಕ್ಬೇಕು, ಪೋಲಿಂಗ್ ಬೂತ್ ಎಲ್ಲಿದೆ ಅನ್ನೋದೇ ಕನ್ಫ್ಯೂಷನ್. ಸೊ ಈ ರೀತಿಯಿಂದ 100% ಸಾಧ್ಯ ಆಗಲ್ಲ. ಆದ್ರೆ 71.29 ಇದೆಯಲ್ಲ, ವೆರಿ ಡೀಸೆಂಟ್, ವೆರಿ ಆಪ್ಟಿಮಿಸ್ಟಿಕ್. ಓಕೆ, ಫೈನ್ ಸರ್, ಖಂಡಿತ ಅವ್ರು ಹೇಳಿರ್ತಕ್ಕಂಥದ್ದು ಕರೆಕ್ಟ್. ಇದು ಎರಡನೇ ಅತಿ ಹೆಚ್ಚು ಮತದಾನ. 1978ರಲ್ಲಿ ಒಂದು ಚುನಾವಣೆ ನಡೆದಿತ್ತು, ಅವಾಗ 71.90 ಅಂದ್ರೆ 90ರಷ್ಟು, ಅಂದ್ರೆ ಬಹಳ ಹತ್ತಿರದ ಇದು ಕೌಂಟ್. ಅಂದ್ರೆ ಒಂದಷ್ಟು ಇನ್ನೊಂದಷ್ಟು ಮತದಾನ ಆಗ್ಬಿಟ್ರೆ ಆ ರೆಕಾರ್ಡ್ ಮುರಿದೇ ಬಿಡ್ತಿತ್ತೇನೋ, ಇದೇ ಸಾರ್ವಕಾಲಿಕ ದಾಖಲೆ ಆಗ್ತಿತ್ತು ಅಂದ್ರೆ ಭಾರತದ ಸ್ವಾತಂತ್ರ್ಯ ನಂತರದ ಚುನಾವಣೆಗಳಲ್ಲಿ ಲೆಕ್ಕ ಹಾಕೊಂಡ್ರೆ. ತಾವೇನ್ ಹೇಳ್ತೀರಾ ಶಾಂತಾರಾಮ್ ಸರ್, ಯಾವ ಅಂಶಗಳು ಇಷ್ಟು ಹೆಚ್ಚಿನ ಮತದಾನ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ ತಮಗನ್ಸುತ್ತೆ? ನನಗೆ ಮುಖ್ಯವಾಗಿ ಅನಿಸಿದ್ದು ಚುನಾವಣಾ ಆಯೋಗದ ಒಂದು ಸಕ್ರಿಯ ಒಂದು ಸಹಭಾಗಿತ್ವ. ನಾವು ಗಮನಿಸಿದಾಗೆ ಹಿಂದೆ TN ಶೇಷನ್ ಚುನಾವಣಾ ಆಯುಕ್ತರಾದಾಗಲಿಂದ ಈ ತರ ಚುನಾವಣಾ ವಿಚಾರದಲ್ಲಿ ಹೆಚ್ಚಿನ ಒಂದು ಗಾಂಭೀರ್ಯ ಬಂದಿದೆ ಅಂತ ಅನಿಸಿದೆ ನನಗೆ. ಯಾಕಂದ್ರೆ TN ಶೇಷನ್ ನಂತರ ಈ ಚುನಾವಣಾ ಸುಧಾರಣೆಗಳು ಒಂದೊಂದಾಗಿ ಸೇರ್ಪಡೆ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಅದರ ಒಂದು ನೇರ ಪರಿಣಾಮ ಈ ಸರಿ ಚುನಾವಣೆಯಲ್ಲಿ ನಮಗೆ ಗಮನಕ್ಕೆ ಬಂದಿದೆ ಅಂತ ನನಗೆ ಇನ್ನೊಂದು ಇದರಲ್ಲಿ ಇನ್ನೊಂದು ಗಮನಿಸಬೇಕು, ಯಾವಾಗ ವೋಟಿಂಗ್ ಜಾಸ್ತಿ ಆಗತ್ತಲ್ಲ, ದಟ್ ಮೀನ್ಸ್ ಆ ಸರ್ಕಾರದ ವಿರುದ್ಧ ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಅಭಿಪ್ರಾಯ ಜಾಸ್ತಿ ಇದೆ ಅಂತ. ಯಾವಾಗ್ಲೂ ಅಷ್ಟೇನೆ, ಈ ಸರ್ಕಾರಿ ಅಂದ್ರೆ ಆಡಳಿತ ವಿರೋಧಿ ಅಲೆ ಯಾವಾಗಿರುತ್ತೆ ಅವಾಗ ಆಲ್ವೇಸ್ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ನಮ್ಮ ಭಾರತ ಅಂತಲ್ಲ, ಎಲ್ಲ ಕಡೆನೂ ಹಾಗೆ ಹೌದು. ಅದೊಂದು ವಿಚಾರವನ್ನು ಈ ಸತಿಗೆ ಏನಿತ್ತು ಅಂದ್ರೆ ಆಡಳಿತ ವಿರೋಧಿ ಅಲೆ ತುಂಬಾ ಸ್ಟ್ರಾಂಗ್ ಇತ್ತು. ಲಾಸ್ಟ್ 5-6 ವರ್ಷಗಳಿಂದ ಏನು ಸರ್ಕಾರದ ಈ ಕಚ್ಚಾಟಗಳು, ಬೀದಿ ಜಗಳಗಳು, ನಾಟಕಗಳು, ಹಗರಣಗಳು, ಅದು ವಿಚಿತ್ರವಾದಂತ ಒಂದು ಸರ್ಕಾರನೇ ಇಲ್ಲದೆ ಇರುವಂತಹ ಒಂದು ರೀತಿಯಾದಂತಹ ಅರಾಜಕೀಯ ಪರಿಸ್ಥಿತಿ, ಇದೆಲ್ಲ ನೋಡಿ ಜನ ಬೇಸತ್ತಿದ್ರು. ಹಾಗಾಗಿ ದೇ ವಾಂಟೆಡ್ ಸಮ್ ಕೈಂಡ್ ಆಫ್ ಚೇಂಜ್, ಅಥವಾ ದೇ ವಾಂಟೆಡ್ ಟು ಸೇ ಸಮಥಿಂಗ್. ಅಂದ್ರೆ ಆ ಸಿಟ್ಟನ್ನ ಮತದಾನದ ಮೂಲಕ ಮತದಾನ ತೋರಿಸುವ ಅದು ಇದು ಒಂದು ಅವಕಾಶ ತಾನೆ. ಹಾಗಾಗಿ ನಮ್ಗೆ ಇವನ್ ಬೇಡ ಅವನ್ ಬೇಕು ಅಂತ ಹೇಳೋದಕ್ಕೊಂದು ಟೈಮ್ ಸಿಗತ್ತಲ್ವ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಆಡಳಿತ ವಿರೋಧಿ ಅಲ್ಲೇ ಇರುವಾಗ ಪರ್ಸೆಂಟೇಜ್ ಯಾವತ್ತೂ ಜಾಸ್ತಿ ಇರುತ್ತೆ. ಖಂಡಿತ. ನಾನು ಅದೇ ಪಾಯಿಂಟ್ಗೆ ಇನ್ನೊಂದು ವಿಷಯ ಕೇಳ್ತೀನಿ, ಮನ್ಗೋಳಿ ಅವರ ಅಭಿಪ್ರಾಯ ಪಡ್ಕೊಂಡು ಬಿಡೋಣ. ಮನ್ಗೋಳಿ ಅವರೇ ಹೇಳಿ ಸರ್, ಏನನ್ಸುತ್ತೆ ತಮಗೆ ಈ ಬಾರಿ ಅತಿ ಹೆಚ್ಚು ಮತದಾನವಾಗಿದೆ ರಾಜ್ಯದಲ್ಲಿ, ಅಂದ್ರೆ ಎರಡನೇ ಅತಿ ಹೆಚ್ಚು ಮತದಾನ, ಏನೆಲ್ಲ ಅಂಶಗಳ ಕಾರಣ ಆಯ್ತು ಅಂತ ತಮಗನ್ಸುತ್ತೆ? ಈ ಬಾರಿ ವಿಶೇಷ ಅಂತಂದ್ರೆ ಚುನಾವಣಾ ಆಯೋಗಕ್ಕೆ ನಾವು ಕೃತಜ್ಞತೆ ಸಲ್ಲಿಸಲೇಬೇಕು. ಓಕೆ, ಜಿಲ್ಲಾಡಳಿತದ ಮುಖಾಂತರ ಮತದಾನ ಪಟ್ಟಿ ಸೇರ್ಪಡೆಯನ್ನ ಮನೆ ಮನೆಗೆ ಮುಟ್ಟಿಸಿ ಅದರ ಜನಾಂದೋಲನವಾಗಿ ರೂಪಿಸಿಕೊಂಡಿದ್ದಾರೆ ಜಿಲ್ಲಾಡಳಿತ. ಓಕೆ, ಸಾಧ್ಯವಾದಷ್ಟು ಮಟ್ಟಿಗೆ ಪ್ರತಿಯೊಬ್ಬರನ್ನ ಅರ್ಹ ಮತದಾರರನ್ನ ಮತದಾರರ ಪಟ್ಟಿಗೆ ತಂದಿಡತಕ್ಕಂತ ಪ್ರಯತ್ನ ಫಲಪ್ರದವಾಗಿದೆ. ಇಡೀ 7 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಸಂಚರಿಸಿದಾಗ ನಮಗೆ ಕಂಡು ಬಂದಿರತಕ್ಕಂಥದ್ದು, ನಮ್ಮ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿಲ್ಲ, ನಮ್ಮ ಫೋಟೋ ಇಲ್ಲ, ಈ ರೀತಿಯಾಗಿರ್ತಕ್ಕಂಥ ಅಪಸ್ವರಗಳು ಯಾವುದೇ ಮತದಾನದ ಕೇಂದ್ರದ ಬಳಿ ಕಂಡು ಬಂದಿಲ್ಲ. ಇದು ಪ್ರಮುಖವಾಗಿರ್ತಕ್ಕಂಥದ್ದು ಅಂಶ. ಹೀಗಾಗಿ ಇದು ಸ್ವೀಪ್ ಅಂತ ಹೇಳಿ ಒಂದು ಯೋಜನೆ ಮುಖಾಂತರ ಜಿಲ್ಲಾಡಳಿತ ಏನು ಮತದಾನದ ಪ್ರಮಾಣವನ್ನ 80% ತಲುಪಿಸತಕ್ಕಂಥದ್ದು ಒಂದು ಪ್ರಯತ್ನ ಮಾಡಿತು. ಆ ಪ್ರಯತ್ನದ ಭಾಗವಾಗಿ ಒಂದು ಉತ್ತಮ ಮತದಾನದ ನಿರೀಕ್ಷೆ ಸಿಕ್ಕಿದೆ. ಯುವ ಸಮುದಾಯ ಹೆಚ್ಚು ಉತ್ಸಾಹದಿಂದ ಮತದಾನದಲ್ಲಿ ಭಾಗವಹಿಸಿರುವುದು ಈ ಬಾರಿ ವಿಶೇಷ. ಫೈನ್, ಕರೆಕ್ಟ್ ಸರ್, ಹೌದು. ಜೊತೆಗೆ ಬಾಗಲಕೋಟೆಯಲ್ಲೂ ಕೂಡ 72.94% ಮತದಾನ ಆಗಿದೆ. ಅದು ಕೂಡ ಒಳ್ಳೆ ಮತದಾನ ಅಂತ ಅನ್ಸುತ್ತೆ. ಯಾಕಂದ್ರೆ ಎಕ್ಸಿಟ್ ಪೋಲ್ ಅಥವಾ ಮತ್ತು ಪ್ರೀ ಪೋಲ್ ಸರ್ವೆ ಎರಡನ್ನೂ ಗಮನಿಸಿದಾಗ ಆಡಳಿತ ವಿರೋಧಿ ಅಲೆಗೆ ಪರ್ಯಾಯವಾಗಿ ದೊಡ್ಡ ಒಂದು ಬಹುಮತ ತಂದುಕೊಡ್ತಕ್ಕಂಥದ್ದು ಯಾವ ಸಮೀಕ್ಷೆಗಳು ಸಾಬೀತುಪಡಿಸಿದ್ರಲ್ಲಿ ವಿಫಲವಾಗಿರೋದ್ರಿಂದ ಇದನ್ನ ಖಚಿತವಾಗಿ ಆಡಳಿತ ವಿರೋಧಿ ಅಲೆಯ ಪರಿಣಾಮ ಅಂತ ಹೇಳಿ ಭಾವಿಸೋಕೆ ಈ ಸದ್ಯಕ್ಕೆ ಹೇಳಕ್ ಆಗೋದಿಲ್ಲ. 1989 ಮತ್ತು 99 ಎರಡು ಚುನಾವಣೆಯನ್ನು ಗಮನಿಸಿದಾಗ ಅವತ್ತು 2 ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ 189 ಸ್ಥಾನಗಳಿಂದ ಅಧಿಕಾರಕ್ಕೆ ಬಂದಿತ್ತು. ಅದು ಆಡಳಿತ ಪಕ್ಷದ ವಿರೋಧಿ ಅಲೆಯಾಗಿ ಕಡಿಮೆ ಮತದಾನದಲ್ಲಿಯೂ ದೊಡ್ಡದಾದ ಒಂದು ವಿರೋಧಿ ಅಲೆಯನ್ನ ದಾಖಲುಪಡಿಸಿತ್ತು. ಈಗ 120 ಕೊನೆ ಕ್ಷಣವಾಗಿ ಒಂದು ಪಕ್ಷಕ್ಕೆ ಬಹುಮತ ಹೋಗುವಂತಹ ಸಂದರ್ಭದಲ್ಲಿ ಇದನ್ನ ಆಡಳಿತ ಪಕ್ಷದ ವಿರೋಧಿ ಅಲೆ ಅಂತ ಅದನ್ನ ಅರ್ಥೈಸಕ್ ಆಗೋದಿಲ್ಲ. ಇಲ್ಲ, ರಾಮ ಮನಗೊಳ್ಳಿ ಅವರಿಗೆ ಒಂದೇ ಈ ಸತಿಗೆ ನಾವು ಗಮನಿಸಬೇಕಾಗಿ ಕರ್ನಾಟಕ ಎಲೆಕ್ಷನ್ಸ್ ನಲ್ಲಿ ಕೆಜೆಪಿ ಇದೆಯಲ್ಲ, ಕೆಜೆಪಿ ಹ್ಯಾಸ್ ಪ್ಲೇಡ್ ಅ ಮೇಜರ್ ರೋಲ್. ಅದು ಆಡಳಿತ ವಿರೋಧಿ ಅಲೆಯ ಜೊತೆಗೆ ಒಂದಿಷ್ಟು ವೋಟ್ಗಳನ್ನ ಪಕ್ಷಗಳಿಂದ ಕಿತ್ಕೊಳ್ಳುತ್ತೆ. ಅದು 7% ಸಮಥಿಂಗ್ ಲಾಸ್ಟ್ ಎಲೆಕ್ಷನ್ಸ್ ನಲ್ಲಿ ಇಲ್ಲದೆ ಇರುವಷ್ಟು 7% to 12% ಅಂತ ಹೇಳ್ತಿದ್ದಾರೆ. ಅಷ್ಟು ವೋಟ್ ಶಿಫ್ಟ್ಸ್ ಆಗತ್ತಲ್ಲ, ಆವಾಗ ಅದನ್ನ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಲಾಭ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು. ಎರಡನೇದಾಗಿ ಕಾಂಗ್ರೆಸ್ ಪರವಾದಂತ ಅಲೆ ಇರಲಿಲ್ಲ.
ಆಡಳಿತ ವಿರೋಧಿ ಅಲ್ಲೇ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದನ್ನ ಯಾಕೆ ಅವರು ಗಮನಿಸ್ತಾ ಇಲ್ಲ ಗೊತ್ತಿಲ್ಲ ನನಗೆ. ಬಟ್ ಆಡಳಿತ ವಿರೋಧಿ ನಾವ್ ಎಲ್ಲಾ ಸರ್ವೆಗಳು, ಎಲ್ಲಾ ಪ್ರೀ ಪೋಲ್ ಸರ್ವೇಸ್ ಅಂಡ್ ಎಕ್ಸಿಟ್ ಪೋಲ್ ಸರ್ವೇಸ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ವಿ ಆರ್ ನಾಟ್ ಹ್ಯಾಪಿ ವಿತ್ ದಿಸ್ ಗವರ್ಮೆಂಟ್ ಅಂತ. ಅದು ಸ್ಪಷ್ಟವಾಗಿ ಬಂದಿದೆ. ಆದ್ರೆ ಅದು ಯಾಕೆ ಕಾಂಗ್ರೆಸ್ಗೆ ರಿಫ್ಲೆಕ್ಟ್ ಆಗ್ತಿಲ್ಲ ಅಂತ ಅವ್ರು ಏನ್ ಹೇಳ್ತಿದಾರಲ್ಲ, ಅದಕ್ಕೆ ಎಕ್ಸ್ಪ್ಲನೇಷನ್ ಏನು ಅಂತಂದ್ರೆ, KJP ಇದೆಯಲ್ಲ 7 to 11% 12% ಶಿಫ್ಟ್ ಆಗ್ತಿದೆಯಲ್ಲ ಸ್ವಿಂಗು, ದಟ್ ಈಸ್ ಅಮೇಸಿಂಗ್. ದಟ್ ವಿಲ್ ಚೇಂಜ್ ದ ಹೋಲ್ ರಿಸಲ್ಟ್ಸ್. ಹಂಗಾಗಿ ಏನಾಗುತ್ತೆ ಅಂದ್ರೆ ಸ್ಪಷ್ಟವಾಗಿ ಬಹುಮತ ಯಾವುದೇ ಪಕ್ಷಕ್ಕೆ ಬರದೇ ಇರುವಂತ ಸಾಧ್ಯತೆ ಇರುತ್ತೆ. ಅಲ್ಲ, ತಾವ್ ಹೇಳಿದ್ರಿ ಕಾಂಗ್ರೆಸ್ ಅಲೆ ಇರ್ಲಿಲ್ಲ ಅನ್ನೋಂಥದ್ದು. ಒಂದು ರೀತಿಯ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಕಾಂಗ್ರೆಸ್ ಅಲೆ ಇದೆ ಅನ್ನೋಂಥದ್ದು. ಅದು ಬಿಟ್ಟಾಕಿ, ಜನರಲ್ ಆಗಿ ಮಾತಾಡೋದು ಬೇಡ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಒಂದು ರಿಸಲ್ಟ್ ಬಂತು ಕಾಂಗ್ರೆಸ್ಗೆ, ಅದು ಅಲೆ ಅಂತೀರೋ ಏನಂತೀರೋ? ಇಲ್ಲ, ನೋಡಿ, ಕಾಂಗ್ರೆಸ್ ಶೋಡ್ ವೆರಿ ಡ್ರಾಮ್ಯಾಟಿಕ್ ಗ್ರೋತ್ ಆ ಟೈಮ್ ನಲ್ಲಿ. ಬಿಜೆಪಿ ತುಂಬಾ ಕಡಿಮೆ ಇತ್ತು. KJP ಜಸ್ಟ್ ಶೋಯಿಂಗ್ ಇದನ್ನ. JDS ಅಂಡ್ ಬಿಜೆಪಿ ಆಲ್ಮೋಸ್ಟ್ ಸಿಮಿಲರ್ ರೇಂಜ್ ಅಲ್ಲಿ ಇದ್ವು. ಅಂದ್ರೆ ಆಡಳಿತ ವಿರೋಧಿ ಅಲ್ಲ, ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ನಮಗೆ. ಹಾಗಾದ್ರೆ ಮಂಗಳೂರಿಂದ ನಮ್ಮ ಇನ್ನೊಬ್ರು ಹಿರಿಯ ಪತ್ರಕರ್ತರು ಪುಷ್ಪರಾಜ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಪುಷ್ಪರಾಜ್ ಅವರೇ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಹೇಳಿ ಸರ್, ಕರಾವಳಿ ಭಾಗದಲ್ಲೂ ಕೂಡ ಬಹಳ ಉತ್ತಮ ಒಂದು ಮತದಾನ ಆಗಿದೆ. ಯಾವ ಕಾರಣಗಳು, ರಾಜಕೀಯ ಕಾರಣಗಳು ಅಥವಾ ಚುನಾವಣಾ ಆಯೋಗದ ಕಾರಣಗಳು ಉತ್ತಮ ಮತದಾನಕ್ಕೆ ಕಾರಣ ಆಯ್ತು ಅಂತ ತಮ್ಗೇನನ್ಸುತ್ತೆ? ಈ ಹಿಂದೆ ಸಹ ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗಿದೆ. ಹೌದು. ಕಳೆದ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ 66% ಮತದಾನ ಆಗಿತ್ತು. ಈ ಬಾರಿ 72% ಮತದಾನ ಆಗಿತ್ತು. ಅಂದ್ರೆ ಇತ್ತೀಚೆಗೆ ನಡೆದಂತಹ ಸ್ಥಳೀಯಾಡಳಿತದ ಚುನಾವಣೆಯನ್ನು ಗಮನಿಸಿದಾಗ ಮತದಾನದಲ್ಲಿ ಹೆಚ್ಚುವರಿ ಕಂಡು ಬಂದಿದೆ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಸಣ್ಣ ಪ್ರಮಾಣದ ಹೆಚ್ಚುವರಿಯಾಗಿದೆ. ಇಡೀ ರಾಜ್ಯದನ್ನು ಗಮನಿಸಿದ್ರು ಕಳೆದ 3 ದಶಕಗಳಿಗಿಂತ ಸ್ವಲ್ಪ ಪ್ರಮಾಣ ಹೆಚ್ಚು ಪ್ರಮಾಣದ ಮತದಾನ ಆಗಿದೆ. ಕರಾವಳಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ಸ್ವೀಪ್ ಯೋಜನೆಯ ಪ್ರಕಾರ ಸ್ವಲ್ಪ ಹೆಚ್ಚು ಪ್ರಭಾವ ಬೀರಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಅದು ಹೆಚ್ಚು ಪರಿಣಾಮಕಾರಿಯಾಗಿದೆ. ನಕ್ಸಲ್ ಪೀಡಿತ ಅಂತ ಕುಲ್ಕುಂದ ಪ್ರದೇಶದಲ್ಲಿ 90% ಮತದಾನ ದಾಖಲಾಗಿದೆ. ಆದ್ರೆ ನಗರ ಪ್ರದೇಶದಲ್ಲಿ ಕೆಲವು ಸಮಸ್ಯೆಗಳು ಕಂಡು ಬಂತು. ಆನ್ಲೈನ್ ಮುಖಾಂತರ ಮತದಾರರು ತಮ್ಮ ಹೆಸರನ್ನು ನೋಂದಾಯಿಸಿದ್ರು, ಆದ್ರೆ ಅವರ ಹೆಸರು ಪಟ್ಟಿಯಲ್ಲಿ ಸೇರ್ಪಡೆನೇ ಆಗಲಿಲ್ಲ. ಅಂತ ಕೆಲವು ದೋಷಗಳು ಇನ್ನು ಹಾಗೆ ಉಳಿದುಕೊಂಡಿದೆ. ದೊಡ್ಡ ಪ್ರಮಾಣದ ದೋಷಗಳು ಈ ಬಾರಿ ಕಂಡು ಬಂದಿದೆ. ಪುಷ್ಪರಾಜ್ ಅವರ, ಖಂಡಿತ ದೋಷಗಳ ಬಗ್ಗೆ ಚರ್ಚೆ ಮಾಡೋಣ. ಆದ್ರೆ ದಕ್ಷಿಣ ಕನ್ನಡದಲ್ಲಿ 74.48%, ಉತ್ತರ ಕನ್ನಡದಲ್ಲಿ 73.66%, ಉಡುಪಿಯಲ್ಲಿ 76.15%. ಈ ಮಟ್ಟದ ಅಂದ್ರೆ ಯಾವಾಗಲೂ ಕೂಡ ಒಳ್ಳೆ ಮತದಾನ ಆಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ, ವಿದ್ಯಾವಂತರಿದ್ದಾರೆ, ಎಲ್ಲ ಒಪ್ಕೊಳ್ಳೋಣ. ಈ ಬಾರಿ ಎಂದಿನಗಿಂತ ಒಂದು ಸ್ವಲ್ಪ ಹೆಚ್ಚೇ ಆಗಿದೆ. ಇದಕ್ಕಿರ್ತಕ್ಕಂಥ ರಾಜಕೀಯ ಕಾರಣಗಳೇನಾದ್ರೂ ತಾವು ಹೆಸರಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ರಾಜಕೀಯ ತೀವ್ರವಾದಂತಹ ಪೈಪೋಟಿ ಇರುವಂತಹ ಕ್ಷೇತ್ರಗಳಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ತೀವ್ರವಾದಂತಹ ಸ್ಪರ್ಧೆಗಳಿದೆ. ಈ ಹಿಂದೆ ಬಹಳ ತ್ರಿಕೋನ ಸ್ಪರ್ಧೆಗಳೆಲ್ಲ ಕಂಡು ಬರ್ತಾ ಇತ್ತು. ಈ ಸಲ ನೇರವಾದಂತಹ ಸ್ಪರ್ಧೆ. ಅದರ ಜೊತೆಗೆ ಇಲ್ಲಿರುವಂತ ಇನ್ನಿತರ ಪಾರ್ಟಿಗಳು ಸಹ ಅದು ಫಲಿತಾಂಶವನ್ನು ನಿರ್ಧಾರ ಮಾಡುವಲ್ಲಿ ಪ್ರಮುಖ ಅಂಶ ಆಗ್ತದೆ. ಅವರು ತೆಗೆದುಕೊಳ್ಳುವಂತ ಸಣ್ಣ ಪ್ರಮಾಣದ ಮತದಾನವು ಸಹ ವೋಟುಗಳು ಸಹ ಫಲಿತಾಂಶದ ಮೇಲೆ ಪ್ರಭಾವ ಬೀರ್ತದೆ. ಅಲ್ಲ ಪುಷ್ಪರಾಜ್ ಅವರೇ, ರವಿ ಹೆಗಡೆ ಅವರು ಒಂದು ತುಂಬಾ ಮಾರ್ಮಿಕವಾದ ಪಾಯಿಂಟ್ ನ ಎತ್ತಿದ್ರು. ಬಹುತೇಕ ಅದು ಅಂದ್ರೆ ಬಿಜೆಪಿ ಸರ್ಕಾರದ ಆಡಳಿತ ವಿರೋಧಿ ಅಲೆ ಆ ಸಿಟ್ಟು ಮತದಾನದ ಮೂಲಕ ಪ್ರದರ್ಶನ ಆಗಿದೆ. ಹಾಗಾಗಿ ಹೆಚ್ಚು ಮತದಾನ ಆಗ್ಲಿಕ್ಕೆ ಇದೂ ಒಂದು ಕಾರಣ, ಇದೇ ಕಾರಣ ಅಲ್ಲ, ಇದೂ ಒಂದು ಕಾರಣ ಅಂತ ಹೇಳ್ತಿದ್ದಾರೆ. ತಾವು ಒಪ್ಕೊಳ್ತೀರಾ? ವಿರೋಧಿ ಅಲೆ ಇದೆ. ಒಂದು ನಾವು ಕಂಡು ಬರುವಾಗ ಈ ಸ್ಥಳೀಯಾಡಳಿತ ಚುನಾವಣೆಯಲ್ಲಿ ಸಹ ಅಂತ ರಾಜ್ಯ ಸರ್ಕಾರದ ವಿರೋಧಿ ಪರವಾದಂತ ಒಂದು ಅಲೆ ಕಂಡು ಬಂದಿದೆ. ಅದು ದಕ್ಷಿಣ ಕನ್ನಡ ಮತ್ತೆ ಕರಾವಳಿಯ ಭಾಗದಲ್ಲಿ ಸಹ ಕಂಡು ಬರ್ತಾ ಇದೆ. ಆದ್ರೆ ಅದು ಒಂದೇ ಅಂಶ ಅಲ್ಲ, ಅದು ಬೇರೆ ಅಂಶಗಳು ಸಹ ಇದೆ. ಯಾಕೆಂದ್ರೆ ಈ ರೀತಿಯ ಮತದಾನ ಈ ಹಿಂದೆ ಸಹ ನಡೆದಿದೆ. ಅಲ್ಲ, ಬೇರೆ ಅಂಶಗಳ ಬಗ್ಗೆ ಖಂಡಿತ ಚರ್ಚೆ ಮಾಡೋಣ. ಸರ್, ತಾವು ಹೇಳ್ತಾ ಇದ್ರಿ ಒಂದು ಅಂದ್ರೆ ಆಡಳಿತ ಪಕ್ಷದ ವಿರೋಧ ಎಲೆ ಇದ್ದಾಗ ಈ ರೀತಿ ಹೆಚ್ಚಿನ ಮತದಾನ ಆಗುತ್ತೆ. ಇನ್ನೊಂದು ಮಾತು ಕೂಡ ಕೇಳಿ ಬರುತ್ತೆ, ಅದು ಕರ್ನಾಟಕ ರಾಜ್ಯದ ಚುನಾವಣೆಯ ಫಲಿತಾಂಶಗಳು ಅಥವಾ ರಾಜಕಾರಣವನ್ನು ಗಮನಿಸಿದಾಗ ಯಾವಾಗ ಅತಿ ಹೆಚ್ಚು ಮತದಾನ ಆಗಿದೆ ಅವಾಗೆಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಅನ್ಸುತ್ತಾ? ಅದು ನಿಜ. ಅದು ಏನಾಗುತ್ತೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ಸ್ ಏನಿದೆ, ಪರ್ಟಿಕ್ಯುಲರ್ಲಿ ಇಟ್ಸ್ ಗ್ರಾಮಾಂತರ ಪ್ರದೇಶಗಳನ್ನ ಕಾಂಗ್ರೆಸ್ ಆಲ್ವೇಸ್ ಡಾಮಿನೇಟಿಂಗ್ ಅಂತ ಹೇಳ್ತಾರೆ. ಈಗ ಇದು ರೂರಲ್, ಇದು ಅರ್ಬನ್ ಏರಿಯಾಗಳನ್ನ ಬಿಜೆಪಿ, ಅರ್ಬನ್ ಏರಿಯಾದಲ್ಲಿ ವೋಟ್ ಜಾಸ್ತಿ ಆದ್ರೆ ಬಿಜೆಪಿ ಈಗಿನ ಗೆದ್ದಿದ್ದನ್ನ ಒಂದ್ 3-4 ಎಲೆಕ್ಷನ್ಸ್ ಅಲ್ಲಿ ನೋಡ್ತೀವಿ.
ಸೊ ಬಟ್ ಮೊದಲಿನ ಟ್ರೆಂಡ್ ಅನ್ನ ತಗೊಂಡ್ರೆ ನೀವು ಕಾಂಗ್ರೆಸ್ ವಾಸ್ ಇನ್ ಸ್ಲಮ್ ಏರಿಯಾಗಳಲ್ಲಿ, ಆಮೇಲೆ ಅಲ್ಪಸಂಖ್ಯಾತರ ಏರಿಯಾಗಳಲ್ಲಿ, ಸೊ ಹಿಂಗಾಗಿ ಜಾಸ್ತಿ ಆ ಟ್ರೆಂಡ್ ಮೊದಲಿತ್ತು. ಬಟ್ ಈಗ ಅದೇ ವರ್ಕ್ ಆಗ್ಬಿಡತ್ತೆ ಅಂತ ಹೇಳಕ್ ಆಗಲ್ಲ. ಉದಾಹರಣೆಗೆ ನೀವು ಒಂದು ಗಾಂಧಿನಗರ ಬೆಂಗಳೂರು ಕ್ಷೇತ್ರವನ್ನು ತಗೊಳ್ಳಿ. ಮೊದಲೇ ಗಾಂಧಿನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಾಸ್ ಡಿಫಾಲ್ಟ್, ದಿನೇಶ್ ಗುಂಡೂರಾವ್ ಅವ್ರದಲ್ಲಿ. ಬಟ್ ಈ ಸತಿಗೆ ಹಂಗಾಗಲ್ಲ. ಅಲ್ಲಿ ತಮಿಳ್ ವೋಟು ಡಿವೈಡ್ ಆಗೋ ಚಾನ್ಸಸ್ ಇದೆ, ದಲಿತ OBC ವೋಟ್ಗಳು ಡಿವೈಡ್ ಆಗೋ ಚಾನ್ಸಸ್ ಇದೆ. ಸೊ ಅದೊಂದ್ ರೀತಿ ಆದ್ರೆ ರಾಜಾಜಿನಗರ ಏರಿಯಾ ತಗೊಳ್ಳಿ ನೀವು, ಅಲ್ಲಿ ಮೊದಲೇ ಅದು ಸುರೇಶ್ ಕುಮಾರ್ ಅವ್ರ ಸಂಪೂರ್ಣ ಪರವಾಗಿತ್ತದು. ಬಟ್ ಇವಾಗ ಅಲ್ಲಿ ಶೋಭಾ ಅವ್ರು ಬಂದಿರೋದ್ರಿಂದ ಒಕ್ಕಲಿಗರ ವೋಟ್ ಡಿವೈಡ್ ಆಗ್ಬಿಡ್ಬೋದು. ಯಡಿಯೂರಪ್ಪನವ್ರ ಪರಿಣಾಮವಾಗಿ ತಮಿಳ್ ವೋಟ್ಸ್ ಎಲ್ಲ ಅವ್ರಿಗೆ ಹೋಗ್ಲಿ ಅಂತ ಒಂದ್ ರೀತಿ ರಾಜಕೀಯ ನಡೆದಿದೆ ಅಲ್ಲಿ. ಸೊ ಈ ರೀತಿ ಬೇಕಾದಷ್ಟು ಕಾಂಬಿನೇಷನ್ಸ್ ಇದೆ. ಈ ಸತಿ ನಾವು ಇಲೆಕ್ಷನ್ಸ್ ಅಲ್ಲಿ ಗಮನಿಸಬೇಕಾಗಿದ್ದು ಯಾಕೆ ಯಾರಿಗೂ ಎಕ್ಸಾಕ್ಟ್ ಆಗಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ಇಂಥ ಕಾರಣಗಳಿಂದಾಗಿ. ಎಲ್ಲಾ ಚುನಾವಣೆಗಳಿಗಿಂತ ಈ ಬಾರಿ ಈ ಸತಿ ಕಾಂಪ್ಲಿಕೇಟೆಡ್, ಅಂದ್ರೆ ಇಯರ್ ಬೈ ಇಯರ್ ಆಲ್ವೇಸ್ ಕಾಂಪ್ಲಿಕೇಟೆಡ್. ಯಾಕೆ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾರೆ, ತಮ್ಮ ತಂತ್ರಗಾರಿಕೆಯನ್ನ ಡೇ ಬೈ ಡೇ ಅದನ್ನ ಡೀಪ್ ಆಗಿ ಹೋಗ್ತಾ ಇರ್ತಾರೆ. ಹಿಂದೆ ನೀವು ನೋಡಿರ್ಬೋದು, ಮೀಸಲಾತಿ ಇತ್ತು, ದೇವೇಗೌಡರು ಬಂದ್ಮೇಲೆ ಒಳ ಮೀಸಲಾತಿ ತಗೊಂಡ್ ಬಂದ್ಬಿಟ್ಟು ಇಡೀ ಗೇಮ್ ಪ್ಲಾನ್ ಚೇಂಜ್ ಮಾಡಿದ್ರು. ಈ ಸತಿಗೆ ನಾವು ಕ್ಷೇತ್ರ ಪುನರ್ವಿಂಗಡಣೆ ಆದಾಗ್ಲೂ ಕೂಡ ಬೇರೆ ರೀತಿಯ ಒಂದು ಚಾಲೆಂಜಸ್ ಅಂತ ಎದುರಿಸ್ತಾ ಇತ್ತು. ಸೊ ಹಂಗಾಗಿ ಏನಾಗುತ್ತೆ, ಈಗ ಜಾಸ್ತಿ ವೋಟ್ ಬಂದ ತಕ್ಷಣ ಕಾಂಗ್ರೆಸ್ ಗೆದ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಪರ್ಟಿಕ್ಯುಲರ್ಲಿ ಈ ವರ್ಷ ನಾವು KJP ಇಂಪ್ಯಾಕ್ಟ್ ಅನ್ನ ಮರಿಲೇಬಾರದು. KJP ಇಂಪ್ಯಾಕ್ಟ್ ಅನ್ನ ಮರೆದ್ರೆ ನಮ್ಮ ಎಲ್ಲಾ ಸಮೀಕ್ಷೆಗಳನ್ನು ಉಲ್ಟಾಪಲ್ಟ ಆಗುತ್ತೆ. ಖಂಡಿತ ನೀವು ಹೇಳಿ. ಶಾಂತಾರಾಮ್ ಸರ್, ರವಿ ಹೆಗಡೆ ಅವರ ಮಾತಿಗೆ ನಾನು ದನಿಗೂಡಿಸೋದಾದ್ರೆ, ಒಟ್ಟಾರೆ ಪಕ್ಷಗಳು ಪಡೆದಿರತಕ್ಕಂಥ ಶೇಕಡಾವಾರು ಮತದಾನ ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಅಂದ್ರೆ ಕಳೆದ ಬಾರಿ 2008ರಲ್ಲಿ 35% ಓಟನ್ನು ಪಡೆದಿತ್ತು. ಈ ಬಾರಿ 37.8 ಅಂದ್ರೆ 2.8ರಷ್ಟು ಹೆಚ್ಚುವರಿ ಮತಗಳನ್ನ ಈ ಬಾರಿ ಪಡ್ಕೊಂಡಿದೆ ಅನ್ನೋದು. ಬಿಜೆಪಿ ಕಳೆದ ಬಾರಿ 34 ಪಡೆದಿತ್ತು, ಈ ಬಾರಿ ಕುಸಿತ ಕಂಡಿದೆ 25.9 ಅಂದ್ರೆ ಹೆಚ್ಚು ಕಡಿಮೆ 26ಕ್ಕೆ ಕುಸಿತ ಕಂಡಿದೆ, 9%. JDS 0.08ರಷ್ಟು ಹೆಚ್ಚಾಗಿದೆ, ಅಂದ್ರೆ 19 ಕಳೆದ ಬಾರಿ ಪಡೆದಿದ್ದು, ಈಗ 19.8 ಅನ್ನೋದು. ಕೆಜೆಪಿ ಇಲ್ಲಿ ಇದೆಯಲ್ಲ, ಅದು ಲೆಕ್ಕಕ್ಕೆ ಇರಲಿಲ್ಲ, ಇಲ್ಲಿ 7.8 ನಷ್ಟು ಮತಗಳನ್ನ ಹೆಚ್ಚುವರಿ ಪಡೆದಿದೆ, ಈಗಾಗಲೇ ರವಿ ಹೆಗಡೆ ಅವರು ಹೇಳಿದ್ದಾರೆ. ಈ ಮತಗಳ ವಿಂಗಡಣೆ ಇದೆಯಲ್ಲ, ಈ ಮತಗಳ ವಿಂಗಡಣೆ ರಿಸಲ್ಟ್ ಮೇಲೆ ಪರಿಣಾಮ ಯಾವ ರೀತಿಯ ಬೀರಬಹುದು? ನಾನು ಅದೇ ರವಿ ಹೆಗಡೆ ಅವರು ಮುಂಚೆ ಹೇಳಿದ್ದಕ್ಕೆ ಪೂರಕವಾಗಿ ಇನ್ನೊಂದು ವಿಷಯ ಹೇಳುವುದಾದ್ರೆ, ಯಾವಾಗ ಈ ತರ ಪೊಲಿಟಿಕಲ್ ಫೋರ್ಸ್ಗಳು, ಅಂದ್ರೆ ನಾನು ಹಿಂದೆ ನಿಮಗೆ ಗಮನಿಸಿದ್ರೆ ನೀವು ಸ್ಟ್ರೈಟ್ ಫೈಟ್, ಇಡೀ ರಾಜ್ಯದಲ್ಲಿ ಸ್ಟ್ರೈಟ್ ಫೈಟ್ ನಡೀತಾ ಇತ್ತು. ಕಾಂಗ್ರೆಸ್ ಜನತಾ ಪಾರ್ಟಿ, ಇಲ್ಲ ಕಾಂಗ್ರೆಸ್ ಜನತಾದಳ. ಆದ್ರೆ 1994 ನಂತರದ ಒಂದು ಸಿಚುಯೇಷನ್ ರಾಜ್ಯದಲ್ಲಿ ಕಂಪ್ಲೀಟ್ ಚೇಂಜ್ ಆಗಿದೆ. ಟ್ರಯಾಂಗಲ್ ಇತ್ತು, ಈ ಸರಿ 4 ಇದು ಚತುಷ್ಕೋನ ಸ್ಪರ್ಧೆ ಆಗಿದೆ. ನನಗೆ ಈ ಚುನಾವಣೆಯ ಇದು ಏನು ಮತದಾನ ಜಾಸ್ತಿ ಆಗೋದ್ರ ಹಿಂದೆ ಈ ಮಲ್ಟಿ ಕಾರ್ನರ್ ಕಂಟೆಸ್ಟಿನ ಪಾತ್ರನೂ ಇದೆ ಅಂತ. ಕರೆಕ್ಟ್ ಐ ಥಿಂಕ್ ಸೊ. ಹೆಚ್ಚಾಗಿ ಯಾಕೆಂದ್ರೆ ನೀವು ಜಿಲ್ಲಾವಾರು, ಈಗ ಉದಾಹರಣೆಗೆ ಶಿವಮೊಗ್ಗ ತಗೊಳ್ಳಿ. ಶಿವಮೊಗ್ಗದಲ್ಲಿ ಬಿಜೆಪಿ ಒಂದೇ ಇದ್ದ ಸಂದರ್ಭದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇರ್ತಾ ಇತ್ತು. ಈ ಸರಿ ಕಾಂಗ್ರೆಸ್ ಕೆಲವು ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ ಕೆಜೆಪಿ ಇರ್ಬೋದು, ಕೆಲವುದ್ರಲ್ಲಿ ಬಿಜೆಪಿ ವರ್ಸಸ್ ಕೆಜೆಪಿನೇ ಇರ್ಬೋದು. ಅಂದ್ರೆ ಅರ್ಥ ಶಿವಮೊಗ್ಗದಲ್ಲಿ ಈಗ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಿದ್ರೆ 74.76, ಅದಕ್ಕೆ ಈ ತರ ಮಲ್ಟಿ ಕಾರ್ನರ್ ಕಾಂಟೆಸ್ಟ್ಗಳು ಹೆಚ್ಚು ಕಾರಣ ಆಗಿದೆ ಅಂತ ಹೇಳಿ. ಹಾಗಾಗಿ ಈ ತರ ಪರ್ಸೆಂಟೇಜ್ ಆಫ್ ವೋಟ್ಸ್ ಜಾಸ್ತಿ ಆಗೋದು ಕೂಡ ಆಯಾ ಪಕ್ಷಗಳ ಅಭಿಮಾನಿಗಳು, ಕಾರ್ಯಕರ್ತರು, ಹಿತೈಷಿಗಳು ಯಾರೋ ಹೊಸದಾಗಿ ಹುಟ್ಕೊಂಡು, ಈಗ ಕೆಜೆಪಿ ವಿಚಾರದಲ್ಲಿ ಆಗಿರ್ಬೋದು, ಕೆಲವರು ಹೊಸಬರು ಇರಬಹುದು, ಕೆಲವರು ಏನು ಯಾವುದೇ ಪಕ್ಷಕ್ಕಿಲ್ಲ ಅನ್ನೋರು ಕೂಡ ಇದೊಂದು ಹೊಸ ಪಕ್ಷ ಇದೆ ಯಾಕೆ ನೋಡಬಾರದು ಅನ್ನೋ ಒಂದು ಪ್ರಯತ್ನ ಇರಬಹುದು. ಆಮೇಲೆ ಅವರು ರಾಮಮಳಗುಲಿ ಅವರು ಅವಾಗ ಹೇಳ್ತಾ ಇದ್ರು, ಅದು ಕರೆಕ್ಟ್. ಈ ಸತಿಗೆ ಏನಾಗಿದೆ ಅಂದ್ರೆ ಮತಪಟ್ಟಿ ಗೊಂದಲಗಳ ಪ್ರಮಾಣ ಕಡಿಮೆ ಅಂತ ಅನ್ಸುತ್ತೆ. ಎಲ್ಲೂ ರಿಪೋರ್ಟ್ಸ್ ತುಂಬಾ ಹೋದ್ ಸತಿಗೆ ಇದ್ದಷ್ಟು ಸ್ಟ್ರಾಂಗ್ ಆಗಿ ಬಂದಿಲ್ಲ, ಬಟ್ ಇದೆ ಅಲ್ಲಲ್ಲಿ ಬಂದಿದೆ. ಸೊ ಈ ಸತಿಗೆ ವೋಟಿಂಗ್ ಅನ್ನ ಮಾಡಿ ನೀವು ಅಂತ ಹೇಳುವಂತ ಪ್ರಚಾರವನ್ನ ಬರೀ ಇಲೆಕ್ಷನ್ ಕಮಿಷನ್ ಅಷ್ಟೇ ಮಾಡಿಲ್ಲ, ಸ್ವಯಂ ಸೇವಾ ಸಂಸ್ಥೆಗಳು ಮಾಡುದು, ಮಾಧ್ಯಮ ಸಂಸ್ಥೆಗಳು ಮಾಡುದು. ಅಂದ್ರೆ ವೋಟ್ ಮಾಡಿ ನೀವು ಅನ್ನುವಂತ ಪ್ರಚಾರವನ್ನ, ಆಂದೋಲನವನ್ನ ತುಂಬಾ ನಡೆಸಿದೆ. ಅದು ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಬೀರಿದೆ. ನಾವು ಮತದಾನ ಹೆಚ್ಚಾಗೋದಕ್ಕೆ ಯಾವುದೇ ಒಂದು ಕಾರಣವನ್ನು ಹುಡುಕಕ್ಕಾಗಲ್ಲ. ನಾವು ಮಲ್ಟಿಪಲ್ ಕಾರಣವನ್ನು ಹುಡುಕೋದಾದ್ರೆ 1, 2, 3, 4 ಅಂತ ರೀಸನ್ಸ್ ಹಾಕೋದಾದ್ರೆ ಇದನ್ನೆಲ್ಲ ಪಟ್ಟಿ ಮಾಡಬಹುದು. ಮನ್ಗುಳಿ ಅವರೇ, ತಾವು ಏನ್ ಹೇಳ್ತೀರಾ?